ನಮಸ್ಕಾರ. 2026ನೇ ವರ್ಷ ಮೇಷರಾಶಿಯವರಿಗೆ ಕೇವಲ ಒಂದು ಆ, ಕ್ಯಾಲೆಂಡರ್ ವರ್ಷ ಅಲ್ಲವಂತೆ. ಬದಲಿಗೆ ಅವರ ಹಣೆಬರಹವನ್ನೇ ಬದಲಾಯಿಸುವ ಒಂದು ಯುಗ ಅಂತ ಒಂದು ಆಸಕ್ತಿದಾಯಕ ಜ್ಯೋತಿಷ್ಯ ವಿಶ್ಲೇಷಣೆ ಹೇಳ್ತಿದೆ. ಒಂದು ಕಡೆ ನೋಡಿದ್ರೆ ರಾಜಯೋಗ, ಸಾಮ್ರಾಜ್ಯ ಕಟ್ಟುವ ಸಮಯ ಅಂತ ದೊಡ್ಡ ಭರವಸೆ. ಆದರೆ ಇನ್ನೊಂದು ಕಡೆ ಇದೆಲ್ಲದರ ಜೊತೆ ಒಂದು ದೊಡ್ಡ ಕಂಟಕ ಕೂಡ ಕಾದಿದೆ ಅಂತ ಎಚ್ಚರಿಕೆನೂ ಇದೆ. ಹೌದು, ಇದು ಕುತೂಹಲ ಕೆರಳಿಸುವಂಥ ವಿಷಯ. ಹಾಗಾಗಿ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಈ ಮೂಲದಲ್ಲಿ ಹೇಳಿರುವ ಆ 9 ಅದ್ಭುತ ಅವಕಾಶಗಳು ಯಾವುವು, ಎಲ್ಲವನ್ನೂ ಹಾಳು ಮಾಡಬಹುದಾದ ಆ ದೊಡ್ಡ ಅಪಾಯ ಯಾವುದು, ಮತ್ತೆ ಅದಕ್ಕೆ ಪರಿಹಾರಗಳೇನು ಅಂತ ಒಂದೊಂದಾಗಿ ನೋಡೋಣ. ಖಂಡಿತ. ಈ ವಿಶ್ಲೇಷಣೆಯ ಆರಂಭದಲ್ಲಿಯೇ ಇದನ್ನು ನೋಡುತ್ತಿರುವುದು ಆಕಸ್ಮಿಕವಲ್ಲ, ಇದೊಂದು ದೈವಿಕ ಸಂಕೇತ ಅಂತ ಹೇಳಿರೋದೇ ಒಂಥರ ಗಮನ ಸೆಳೆಯುತ್ತೆ. ಅಂದ್ರೆ ಇದು ಕೇವಲ ಭವಿಷ್ಯ ನುಡಿಯೋದಕ್ಕಿಂತ ಹೆಚ್ಚಾಗಿ ಕೇಳುಗರಿಗೆ ಒಂದು ವೈಯಕ್ತಿಕ ಸಂದೇಶ ಕೊಡುವ ಪ್ರಯತ್ನದಂತೆ ಕಾಣಿಸುತ್ತೆ. ಹಾಗಾದ್ರೆ ಈ ಭರವಸೆ ಮತ್ತು ಎಚ್ಚರಿಕೆಯ ಹಿಂದಿನ ಜ್ಯೋತಿಷ್ಯದ ಲೆಕ್ಕಾಚಾರಗಳೇನು ಅಂತ ಆಳವಾಗಿ ನೋಡೋಣ. ಸರಿ, ಹಾಗಾದ್ರೆ ಈ ಸಾಮ್ರಾಜ್ಯ ಕಟ್ಟುವ ಅವಕಾಶದ ಒಂದೊಂದೇ ಬಾಗಿಲನ್ನ ತೆರೆದು ನೋಡೋಣ. ಮೊದಲನೆಯದಾಗಿ ವೃತ್ತಿ ಜೀವನ. ಕಳೆದ ಕೆಲವು ವರ್ಷಗಳಿಂದ ಅನುಭವಿಸಿದ ಅವಮಾನ, ನೋವುಗಳಿಗೆಲ್ಲ ಅಂತ್ಯಕಾಲ ಬಂದು ಕಳೆದು ಹೋಗಿದ್ದ ರಾಜಗೌರವ ಮರಳಿ ಸಿಗಲಿದೆ ಅಂತ ಈ ಮೂಲ ಹೇಳುತ್ತೆ. ಯಾರು ಹೀಯಾಳಿಸಿದ್ರೋ ಅವರೇ ಗೌರವ ಕೊಡುವ ಸಮಯ ಇದು ಅಂತಾನೂ ಹೇಳಲಾಗಿದೆ. ಹೌದು, ಇದಕ್ಕೆ ಕಾರಣವಾಗಿ ಶನಿ ಮತ್ತು ಗುರುಬಲದ ಪ್ರಭಾವವನ್ನ ಉಲ್ಲೇಖಿಸಲಾಗಿದೆ. ನೋಡಿ, ಜ್ಯೋತಿಷ್ಯದಲ್ಲಿ ಗುರು ಅಂದ್ರೆ ವಿಸ್ತರಣೆ, ಜ್ಞಾನ, ಅದೃಷ್ಟದ ಗ್ರಹ. ಅದೇ ರೀತಿ ಶನಿ ಅಂದ್ರೆ ಕರ್ಮ, ಶಿಸ್ತು, ನ್ಯಾಯದ ಗ್ರಹ. ಓ ಸರಿ. ಇವೆರಡ ಒಟ್ಟಿಗೆ ಬಲ ಕೊಟ್ಟಾಗ ವ್ಯಕ್ತಿಯ ಕಠಿಣ ಪರಿಶ್ರಮಕ್ಕೆ ಅದೃಷ್ಟದ ಸಾಥ್ ಸಿಕ್ಕ ಹಾಗೆ. ಅದಕ್ಕಾಗಿಯೇ ಇಷ್ಟು ದೊಡ್ಡ ಮಟ್ಟದ ಯಶಸ್ಸಿನ ಭರವಸೆಯನ್ನ ಇಲ್ಲಿ ಕೊಡಲಾಗಿದೆ. ಆದರೆ ಇದರಲ್ಲಿ ಮೇಷರಾಶಿಯವರ ಸ್ವಭಾವದ ಬಗ್ಗೆನೂ ಒಂದು ಮಾತು ಹೇಳಿದೆಯಲ್ಲ, ಕೋಪ ಮೂಗಿನ ತುದಿಯಲ್ಲೇ ಇರುತ್ತೆ ಅಂತ. ಇದು ಅವರ ಪ್ರಗತಿಗೆ ಅಡ್ಡಿಯಾಗ್ಬೋದಾ? ಖಂಡಿತ, ಖಂಡಿತ. ಅಲ್ಲಿ ಒಂದು ಕುತೂಹಲಕಾರಿ ಎಚ್ಚರಿಕೆ ಇದೆ ನೋಡಿ. ಮೇಷರಾಶಿಯವರ ನಾಯಕತ್ವದ ಗುಣವೇ ಅವರ ಶಕ್ತಿ. ಆದ್ರೆ ಅದೇ ಗುಣದ ಜೊತೆ ಬರುವ ಕೋಪ, ಆತುರ ಇದೆಯಲ್ಲ, ಅದು ದೌರ್ಬಲ್ಯ ಆಗಬಹುದು. ಹೌದು, ನಿಜ. ಅದಕ್ಕಾಗಿಯೇ ಮೇಲಧಿಕಾರಿಗಳೊಂದಿಗೆ ತಾಳ್ಮೆಯಿಂದ ವರ್ತಿಸಿದರೆ ನಿರೀಕ್ಷೆ ಮೀರಿದ ಉನ್ನತ ಹುದ್ದೆ ಸಿಗುತ್ತದೆ ಅಂತ ಹೇಳಿರೋದು. ಅಂದ್ರೆ ಗ್ರಹಬಲ ಅನ್ನೋದು ಒಂದು ಅವಕಾಶದ ಬಾಗಿಲನ್ನ ತೆರೆಯಬಹುದು. ಆದ್ರೆ ಆ ಬಾಗಿಲಿನೊಳಗೆ ಹೋಗಿ ಯಶಸ್ಸು ಸಾಧಿಸೋದು ಅವರ ಸ್ವಭಾವದ ಹಿಡಿತದ ಮೇಲೆ ನಿಂತಿದೆ. ಒಳ್ಳೆಯ ವೃತ್ತಿ ಜೀವನ ಅಂದಮೇಲೆ ಸಹಜವಾಗಿ ಹಣಕಾಸಿನ ಸ್ಥಿತಿಯೂ ಸುಧಾರಿಸಬೇಕಲ್ವಾ? ಆ ವಿಷಯದಲ್ಲಿ ಈ ವಿಶ್ಲೇಷಣೆ ಏನು ಹೇಳುತ್ತೆ? ಹಣಕಾಸಿನ ವಿಚಾರದಲ್ಲಿ ಬಹಳ ಉತ್ಸಾಹಭರಿತವಾದ ಭವಿಷ್ಯವಿದೆ. ಹಣದ ಹರಿವು ಗಂಗಾ ನದಿಯಂತೆ ಬರಲಿದೆ ಅಂತ ಒಂದು ರೂಪಕವನ್ನೇ ಬಳಸಲಾಗಿದೆ. ಗಂಗಾ ನದಿಯಂತೆ? ಹೌದು. ಅಷ್ಟೇ ಅಲ್ಲ, ಕೋರ್ಟ್ ಕೇಸುಗಳಲ್ಲಿ ಸಿಲುಕಿದ್ದ ಹಣ, ಯಾರೋ ತೆಗೆದುಕೊಂಡು ಮರೆತು ಹೋಗಿದ್ದ ಸಾಲ ಕೂಡ ವಾಪಸ್ ಬರ್ಲಿದೆಯಂತೆ. ಇದು ಕೇಳೋಕೆ ಚೆನ್ನಾಗಿದೆ, ಆದ್ರೆ ಇದು ವಾಸ್ತವಕ್ಕೆ ಎಷ್ಟು ಹತ್ತಿರ? ಮರ್ತ್ ಹೋಗಿದ್ದ ಸಾಲ ವಾಪಸ್ ಬರೋದು ಅಂದ್ರೆ ಒಂಥರ ಪವಾಡ ಥರ ಅಲ್ವಾ? ಹೌದು. ಇದರ ಹಿಂದೆ ಏನಾದ್ರೂ ಜ್ಯೋತಿಷ್ಯದ ಕಾರಣ ಇದೆಯಾ? ಖಂಡಿತ ಇದೆ. ಮೂಲದಲ್ಲಿ ಧನಸ್ಥಾನ ಬಲಗೊಳ್ಳೋದರ ಬಗ್ಗೆ ಹೇಳಲಾಗಿದೆ. ಜ್ಯೋತಿಷ್ಯದಲ್ಲಿ ಜಾತಕದ 2ನೇ ಮನೆಯನ್ನ ಧನಸ್ಥಾನ ಅಂತ ಕರೀತಾರೆ. ಇದು ನಮ್ಮ ಸಂಪಾದನೆ, ಉಳಿತಾಯ, ಆಸ್ತಿ ಎಲ್ಲವನ್ನೂ ಪ್ರತಿನಿಧಿಸುತ್ತೆ. ಸರಿ. ಗುರುಗ್ರಹದ ಅನುಗ್ರಹದಿಂದ ಈ ಸ್ಥಾನ ಬಲಗೊಂಡಾಗ ಅನಿರೀಕ್ಷಿತ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಹೆಚ್ಚಾಗತ್ತೆ. ಅದಕ್ಕಾಗಿಯೇ ಸಾಲದ ಸುಳಿಯಲಿ ಸಿಲುಕಿದವರಿಗೆ ಇದು ವಿಮುಕ್ತಿಯ ವರ್ಷ ಆಗಲಿದೆ ಅಂತ ಬಲವಾಗಿ ಹೇಳಲಾಗಿದೆ. ಅಂದ್ರೆ ಕೇವಲ ಆದಾಯ ಹೆಚ್ಚಳ ಅಲ್ಲ. ಅಲ್ಲ, ಇದು ಆರ್ಥಿಕ ಸ್ಥಿರತೆ ಮತ್ತು ಹಳೆಯ ಹೊರೆಗಳಿಂದ ಮುಕ್ತಿ ಸಿಗುವ ಸೂಚನೆ. ಆರ್ಥಿಕವಾಗಿ ಸದೃಢರಾದ ಮೇಲೆ ಮುಂದಿನ ಕನಸು ಸ್ವಂತ ಸೂರು, ಅಂದ್ರೆ ಮನೆ, ವಾಹನ. ಅದ್ರ ಬಗ್ಗೆ ಏನಾದ್ರೂ ಇದೆಯಾ? ಹೌದು, ಖಂಡಿತ. 2026ರಲ್ಲಿ ಚತುರ್ಥ ಭಾವದ ಲಾಭ ಸಿಗಲಿದೆ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಚತುರ್ಥ ಭಾವ ಅಂದ್ರೆ? ಜ್ಯೋತಿಷ್ಯದಲ್ಲಿ ಚತುರ್ಥ ಭಾವ ಅಂದ್ರೆ ಸುಖ, ಮನೆ, ವಾಹನ ಮತ್ತು ತಾಯಿಯ ಸ್ಥಾನ. ಆ ಮನೆ ಬಲಗೊಂಡಾಗ ಈ ಎಲ್ಲಾ ವಿಷಯಗಳಲ್ಲೂ ಸಹಜವಾಗಿಯೇ ಪ್ರಗತಿ ಕಾಣುತ್ತೆ. ಹಾಗಾಗಿ ನಿವೇಶನ ಖರೀದಿ, ಹಳೆಯ ಮನೆ ರಿಪೇರಿ ಅಥವಾ ಹೊಸ ಮನೆ ಕಟ್ಟುವ ಕನಸು ನನಸಾಗುವ ಸಾಧ್ಯತೆ ಹೆಚ್ಚು. ಅದರ ಜೊತೆಗೆ ಹೊಸ ವಾಹನ, ಐಷಾರಾಮಿ ಗ್ಯಾಜೆಟ್ಗಳನ್ನು ಖರೀದಿಸುವ ಯೋಗವೂ ಪ್ರಬಲವಾಗಿದೆ. ಆದರೆ ಮೇಷರಾಶಿಯವರ ಆತುರ ಜಾಸ್ತಿ ಅನ್ನೋ ಸ್ವಭಾವ ಇಲ್ಲಿಯೂ ಸಮಸ್ಯೆ ತರಬಹುದಾ? ಖಂಡಿತ.
ಅದಕ್ಕಾಗಿಯೇ ಒಂದು ಎಚ್ಚರಿಕೆಯನ್ನು ನೀಡಲಾಗಿದೆ. ಆಸ್ತಿ ಖರೀದಿಸುವಾಗ ಅವರ ಆತುರದ ಸ್ವಭಾವದಿಂದಾಗಿ ದಾಖಲೆಗಳನ್ನ ಸರಿಯಾಗಿ ಪರಿಶೀಲಿಸದೆ ಮೋಸ ಹೋಗುವ ಸಾಧ್ಯತೆಯಿದೆ. ಹೌದು, ಅದು ನಿಜ. ಅದಕ್ಕೆ ಹಿರಿಯರ ಸಲಹೆ ಪಡೆದು 100 ಬಾರಿ ಯೋಚಿಸಿ ಮುಂದುವರಿಯಿರಿ ಅಂತ ಹೇಳಿರೋದು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಅದೃಷ್ಟ ಎಷ್ಟೇ ಚೆನ್ನಾಗಿದ್ರೂ ವ್ಯಾವಹಾರಿಕ ಜ್ಞಾನ ಮತ್ತು ಎಚ್ಚರಿಕೆ ಅತ್ಯಗತ್ಯ ಅನ್ನೋದನ್ನ ಈ ವಿಶ್ಲೇಷಣೆ ಪದೇ ಪದೇ ನೆನಪಿಸ್ತಿದೆ. ವೃತ್ತಿ, ಹಣ, ಆಸ್ತಿ ಆಯ್ತು. ಇನ್ನು ವೈಯಕ್ತಿಕ ಜೀವನ ಮತ್ತು ಸಂಬಂಧಗಳ ಕಡೆಗೆ ಬರೋಣ. ಅವಿವಾಹಿತರಿಗೆ, ಪ್ರೇಮಿಗಳಿಗೆ ಏನ್ ಕಾದಿದೆ? ಅವಿವಾಹಿತರಿಗೆ ಕಂಕಳಭಾಗ್ಯ ಕೂಡಿಬರುವ ಸಮಯವಿದು ಅಂತೆ. ಪ್ರೇಮಿಗಳಿಗಂತೂ ಇದನ್ನು ಸುವರ್ಣಯುಗ ಅಂದನೇ ಬಣ್ಣಿಸಲಾಗಿದೆ. ಹ್ಮ್ ಈಗಾಗಲೇ ಮದುವೆಯಾದವರ ದಾಂಪತ್ಯದಲ್ಲಿನ ಮನಸ್ತಾಪಗಳು ಹ್ಮ್. ಮೋಡದಂತೆ ಕರಗಿ ಸಂಬಂಧದಲ್ಲಿ ಹೊಸ ಚೈತನ್ಯ ಮೂಡಲಿದೆ. ಕೌಟುಂಬಿಕ ಆಸ್ತಿ ವಿವಾದಗಳಂತಹ ದೀರ್ಘಕಾಲದ ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆಯಿದೆ. ಆದ್ರೆ ಸಂಬಂಧಗಳಲ್ಲಿ ಸುಧಾರಣೆ ಆಗ್ಬೇಕಾದ್ರೆ ಇಬ್ಬರ ಕಡೆಯಿಂದಲೂ ಪ್ರಯತ್ನ ಬೇಕಲ್ವೇ? ಖಂಡಿತ ಬೇಕು. ಅದಕ್ಕಾಗಿಯೇ ಇಲ್ಲಿ ಒಂದು ಅತ್ಯಂತ ಪ್ರಾಯೋಗಿಕ ಕಿವಿಮಾತನ್ನ ಕೊಟ್ಟಿದ್ದಾರೆ. ಸಂಗಾತಿಯ ಮಾತುಗಳಿಗೆ ಸ್ವಲ್ಪ ಬೆಲೆ ಕೊಡಿ, ನಿಮ್ಮ ಹಠಮಾರಿತನವನ್ನು ಬಿಟ್ರೆ ಸಂಸಾರ ಸುಖಮಯವಾಗಿರ್ತದೆ. ಇದು ಬಹುಶಃ ಎಲ್ಲ ರಾಶಿಯವರಿಗೂ ಅನ್ವಯಿಸುವ ಸಾರ್ವಕಾಲಿಕ ಸಲಹೆ ಅನ್ಸುತ್ತೆ. ಹೌದು ಹೌದು. ಇಲ್ಲಿಯೂ ಅಷ್ಟೇ, ಗ್ರಹಗಳ ಪ್ರಭಾವ ಅನುಕೂಲಕರ ವಾತಾವರಣವನ್ನ ಸೃಷ್ಟಿಸಬಹುದು, ಆದ್ರೆ ಸಂಬಂಧವನ್ನು ಗಟ್ಟಿಗೊಳಿಸೋದು ವ್ಯಕ್ತಿಯ ನಡವಳಿಕೆಯ ಮೇಲೆ ಅವಲಂಬಿತವಾಗಿದೆ. ಇದು ನಿಜ. ಇನ್ನು ವಿದ್ಯೆ ಮತ್ತು ಜ್ಞಾನಾರ್ಜನೆಯ ಬಗ್ಗೆ ಏನು ಹೇಳಲಾಗಿದೆ? ವಿದ್ಯಾರ್ಥಿಗಳಿಗೆ ಇದು ಒಳ್ಳೆ ಸಮಯವೇ? ವಿದ್ಯಾರ್ಥಿಗಳಿಗೆ ಮತ್ತು ಹೊಸದನ್ನು ಕಲಿಯುವ ಆಸಕ್ತಿ ಇರೋರಿಗೆ ಇದು ವರದಾನದಂತೆ ಇರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್, ವಿದೇಶ ವ್ಯಾಸಂಗದ ಅವಕಾಶಗಳು ಇವೆಲ್ಲವೂ ಹುಡ್ಕೊಂಡು ಬರ್ಲಿವೆ. ಓ ಗ್ರೇಟ್. ಉದ್ಯೋಗದಲ್ಲಿರೋರು ಕೂಡ ಸುಮ್ನೆ ಕೂರೋದಿಲ್ಲ. ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಶೇರ್ ಮಾರ್ಕೆಟ್ನಂತಹ ಹೊಸ ಕೌಶಲ್ಯಗಳನ್ನು ಕಲಿಯಲು ಹೆಚ್ಚಿನ ಆಸಕ್ತಿ ತೋರ್ಲಿದ್ದಾರೆ. ಅಂದ್ರೆ ಅವರ ಸಹಜ ಗುಣವೇ ಇಲ್ಲಿ ಅವರಿಗೆ ಸಹಾಯ ಮಾಡುತ್ತೆ ಅಲ್ವಾ? ಖಂಡಿತ. ಮೇಷರಾಶಿಯವರ ಹೊಸದನ್ನು ಕಲಿಯುವ ಉತ್ಸಾಹವೇ ಈ ವರ್ಷ ಅವರನ್ನು ಎತ್ತರಕ್ಕೆ ಕೊಂಡೊಯ್ಯಲಿದೆ ಎಂಬ ಮಾತು ವಿಶ್ಲೇಷಣೆಯಲ್ಲಿದೆ. ಅವರ ಕುತೂಹಲ ಮತ್ತು ಚಟುವಟಿಕೆ ಈ ವರ್ಷ ಅವರ ಯಶಸ್ಸಿಗೆ ದೊಡ್ಡ ಅಸ್ತ್ರವಾಗಲಿದೆ. ನೀವು ಶೇರ್ ಮಾರ್ಕೆಟ್ ಬಗ್ಗೆ ಹೇಳಿದ್ರಿ. ರಿಸ್ಕ್ ತೆಗೆದುಕೊಳ್ಳೋರಿಗೆ ಏನಾದರೂ ವಿಶೇಷ ಸೂಚನೆ ಇದೆಯಾ? ಹೌದು, ಇದು ಅವರಿಗೆ ರೋಮಾಂಚನಕಾರಿ ವಿಷಯ. ಶೇರ್ ಮಾರ್ಕೆಟ್, ಟ್ರೇಡಿಂಗ್, ಮ್ಯೂಚುವಲ್ ಫಂಡ್ಗಳಲ್ಲಿ ಊಹೆಗೂ ಮೀರಿದ ಲಾಭ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ವಾವ್! ಆದರೆ ಇಲ್ಲೂ ಒಂದು ದೊಡ್ಡ ಕಂಡೀಷನ್ ಸಪ್ಲೈ ಬೋರ್ಡ್ ಇದೆ. ಅದೇನು? ಅವರ ಅತಿಯಾದ ಆತ್ಮವಿಶ್ವಾಸ. ಇದ್ರಿಂದಾಗಿ ಬೇರೆಯವರ ಮಾತನ್ನು ಕೇಳಿ ಸರಿಯಾಗಿ ರಿಸರ್ಚ್ ಮಾಡದೆ ಕಣ್ಣು ಮುಚ್ಚಿ ಹೂಡಿಕೆ ಮಾಡಿದ್ರೆ ದೊಡ್ಡ ನಷ್ಟ ಆಗಬಹುದು. ಓ ಓಕೆ. ಸ್ವಂತ ಬುದ್ಧಿಶಕ್ತಿ ಬಳಸಿ ದೀರ್ಘಕಾಲದ ಹೂಡಿಕೆ ಮಾಡಿದ್ರೆ ಬಂಪರ್ ಲಾಭ ತಂದುಕೊಡಲಿದೆ ಅಂತ ಸ್ಪಷ್ಟವಾಗಿ ಎಚ್ಚರಿಸಲಾಗಿದೆ. ಮತ್ತೆ ಇಲ್ಲಿಯೂ ಅದೃಷ್ಟ ಮತ್ತು ಜಾಗರೂಕತೆಯ ನಡುವಿನ ಸಮತೋಲನವನ್ನು ಒತ್ತಿ ಹೇಳಲಾಗಿದೆ. ವಿದೇಶ ಪ್ರಯಾಣದ ಬಗ್ಗೆಯೂ ಏನಾದರೂ ಉಲ್ಲೇಖ ಇದೆಯಾ? ಇದೆ. ಜಾತಕದ 12ನೇ ಮನೆಯ ಸಕ್ರಿಯತೆಯಿಂದಾಗಿ ವಿದೇಶ ಪ್ರಯಾಣದ ಯೋಗವಿದೆ ಅಂತ ಹೇಳಲಾಗಿದೆ. 12ನೇ ಮನೆಯನ್ನ ಜ್ಯೋತಿಷ್ಯದಲ್ಲಿ ದೂರದ ಪ್ರಯಾಣ, ವಿದೇಶಿ ಸಂಪರ್ಕ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದ ಸ್ಥಾನ ಅಂತ ಪರಿಗಣಿಸಲಾಗುತ್ತದೆ. ಹಾಗಾಗಿ ಉದ್ಯೋಗ, ವ್ಯಾಪಾರ ಅಥವಾ ಪ್ರವಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಅವಕಾಶಗಳು ಹೆಚ್ಚಾಗ್ಲಿವೆ. ವೀಸಾ ಸಂಬಂಧಿತ ಸಮಸ್ಯೆಗಳಿದ್ರೆ ನಿವಾರಣೆಯಾಗ್ಲಿವೆ. ಇದು ಕೇವಲ ಕೆಲಸ ಅಥವಾ ಪ್ರವಾಸಕ್ಕೆ ಸೀಮಿತವಾ? ಇಲ್ಲ, ಅದರ ಜೊತೆಗೆ ತೀರ್ಥಕ್ಷೇತ್ರಗಳ ದರ್ಶನ ಭಾಗ್ಯವೂ ಇದೆ. ಈ ಪ್ರಯಾಣಗಳು ಕೇವಲ ಭೌತಿಕವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಲ್ಲ, ಬದಲಿಗೆ ಮಾನಸಿಕ ನೆಮ್ಮದಿ, ಹೊಸ ಅನುಭವಗಳು ಮತ್ತು ಆಧ್ಯಾತ್ಮಿಕ ಜಾಗೃತಿಗೂ ಕಾರಣವಾಗ್ಲಿವೆ ಅಂತ ಮೂಲದಲ್ಲಿ ಹೇಳಲಾಗಿದೆ. ವೃತ್ತಿ, ಹಣಕಾಸು, ಸಂಬಂಧಗಳು, ಪ್ರಯಾಣ ಎಲ್ಲವೂ ಆಯ್ತು. ಈಗ ಆರೋಗ್ಯದ ವಿಷಯಕ್ಕೆ ಬರೋಣ. ಇಲ್ಲಿಯೂ ಒಳ್ಳೆ ಸುದ್ದಿಯೇ? ಬಹುತೇಕವಾಗಿ ಹೌದು. ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಕಂಡುಬರಲಿದೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಗುಣಮುಖರಾಗುವ ಲಕ್ಷಣಗಳಿವೆ. ಫಿಟ್ನೆಸ್ ಕಡೆಗೆ ಹೆಚ್ಚು ಗಮನ ಹರಿಸಲಿದ್ದಾರೆ. ಜಿಮ್, ಯೋಗದಂತಹ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲಿದ್ದಾರೆ. ಹಾಗಾದ್ರೆ ಎಚ್ಚರಿಕೆ ಏನೂ ಇಲ್ವಾ? ಇದೆ. ರಕ್ತದೊತ್ತಡ ಮತ್ತು ತಲೆನೋವಿನಂತಹ ಸಮಸ್ಯೆಗಳ ಬಗ್ಗೆ ಜಾಗರೂಕರಾಗಿರಲು ಸೂಚಿಸಲಾಗಿದೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ, ಈ ವಿಶ್ಲೇಷಣೆ ಆರೋಗ್ಯವನ್ನ ಕೇವಲ ಶಾರೀರಿಕ ಅಂತ ನೋಡ್ತಿಲ್ಲ, ಬದಲಿಗೆ ಮನಸ್ಸು ಮತ್ತು ದೇಹ ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿದೆ ಅಂತ ತೋರಿಸ್ತಿದೆ.
ಕೋಪ ಕಡಿಮೆ ಮಾಡ್ಕೊಂಡ್ರೆ ಅರ್ಧ ಕಾಯಿಲೆಗಳು ವಾಸಿಯಾದಂತೆ ಎಂಬ ಮಾತು ಮತ್ತೆ ಬರ್ತದೆ. ಹೌದು ಹೌದು. ಇದು ಕೇವಲ ಒಂದು ಸಲಹೆ ಅಲ್ಲ, ಅದೊಂದು ವೈದ್ಯಕೀಯ ಪ್ರಿಸ್ಕ್ರಿಪ್ಷನ್ ತರ ಇದೆ. ಇದು ಬಹಳ ಆಳವಾದ ಮಾತು. ಇನ್ನು 9ನೇ ಮತ್ತು ಕೊನೆಯ ಸಕಾರಾತ್ಮಕ ಅಂಶ ಯಾವುದು? ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವುದು. ತಾವು ಮಾಡುವ ಕೆಲಸಗಳಿಂದ, ಸಮಾಜ ಸೇವೆಯಿಂದ ಜನರ ಮನ್ನಣೆ ಸಿಗಲಿದೆ. ರಾಜಕೀಯದಲ್ಲಿ ಆಸಕ್ತಿ ಇದ್ರೆ ಉತ್ತಮ ಅವಕಾಶಗಳು ಬರಲಿವೆ. ನೀವು ಗೆಲ್ಲಲು ಹುಟ್ಟಿದ್ದವರು, ಸೋಲಲು ಅಲ್ಲ ಎಂಬ ಒಂದು ದೈವಿಕ ಸಂದೇಶದೊಂದಿಗೆ ಈ ಭಾಗ ಮುಕ್ತಾಯವಾಗ್ತದೆ. ಇಷ್ಟೆಲ್ಲ ಅದ್ಭುತ ಅವಕಾಶಗಳ ಬಗ್ಗೆ ಕೇಳಿದ ಮೇಲೆ ನಾಣ್ಯದ ಇನ್ನೊಂದು ಮುಖದ ಬಗ್ಗೆ, ಅಂದ್ರೆ ಆ ದೊಡ್ಡ ಕಂಟಕದ ಬಗ್ಗೆ ಕೇಳೋಕ್ ಸ್ವಲ್ಪ ಭಯ ಆಗ್ತಿದೆ. ಏನದು ಕಹಿ ಸತ್ಯ? ಇಲ್ಲಿಯೇ ವಿಶ್ಲೇಷಣೆ ಒಂದು ಗಂಭೀರ ತಿರುವು ಪಡೆಯುತ್ತದೆ. ಮೂಲದ ಪ್ರಕಾರ ಮೇಷರಾಶಿಯವರ ಅತಿ ದೊಡ್ಡ ಶಕ್ತಿಯೇ ಅವರ ದೌರ್ಬಲ್ಯವೂ ಹೌದು. ಅದೇನು? ಅದೇ ಅವರ ಮುಗ್ಧ ಸ್ವಭಾವ ಮತ್ತು ಬೇರೆಯವರನ್ನು ಬೇಗ ನಂಬುವುದು. ಇದೇ ಕಾರಣಕ್ಕೆ 2026ರಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರಿಂದಲೇ ಮೋಸ ಹೋಗುವ ಅತ್ಯಂತ ದೊಡ್ಡ ಅಪಾಯ ಇದೆ. ಓ ಮೈ ಗಾಡ್! ಬೆನ್ನಿಗೆ ಚೂರಿ ಹಾಕುವಂತಹ ಘಟನೆಗಳು ಇದು ವೃತ್ತಿ ಜೀವನದಲ್ಲಿ ನಡೆಯಬಹುದಾ ಅಥವಾ ವೈಯಕ್ತಿಕ ಸಂಬಂಧಗಳಲ್ಲಿನ? ಮೂಲದಲ್ಲಿ ಇದರ ಬಗ್ಗೆ ಏನಾದರೂ ನಿರ್ದಿಷ್ಟ ಉಲ್ಲೇಖ ಇದೆಯಾ? ಮೂಲದಲ್ಲಿ ಇದು ಹಣ ಅಥವಾ ಸಂಬಂಧ ಎರಡೂ ವಿಚಾರಗಳಲ್ಲಿ ಆಗಬಹುದು ಅಂತ ಹೇಳಲಾಗಿದೆ. ವ್ಯಾಪಾರದಲ್ಲಿ ಪಾಲುದಾರರಿಂದ, ಹೂಡಿಕೆ ವಿಚಾರದಲ್ಲಿ ಸ್ನೇಹಿತರಿಂದ ಅಥವಾ ಭಾವನಾತ್ಮಕವಾಗಿ ಹತ್ತಿರದವರಿಂದ ದೊಡ್ಡ ಮಟ್ಟದ ನಂಬಿಕೆ ದ್ರೋಹವಾಗುವ ಸಾಧ್ಯತೆಯಿದೆ. ನಿಮ್ಮ ಮುಂದೆ ಒಂದು ರೀತಿ, ನಿಮ್ಮ ಹಿಂದೆ ಇನ್ನೊಂದು ರೀತಿ ಮಾತನಾಡುವ ಜನರನ್ನು ಗುರುತಿಸುವಲ್ಲಿ ವಿಫಲರಾಗುತ್ತೀರಿ ಎಂಬ ಎಚ್ಚರಿಕೆಯ ಮಾತು ಬಹಳ ಗಂಭೀರವಾಗಿದೆ. ಇದು ನಿಜಕ್ಕೂ ಆತಂಕಕಾರಿ. ಈ ಅಪಾಯ ಕೇವಲ ಹೊರಗಿನಿಂದ ಬರೋದಾ ಅಥವಾ ಅವರಿಂದಲೇ ಆಗುವ ತಪ್ಪಿನಿಂದಲೂ ಏನಾದರೂ ಸಮಸ್ಯೆ ಇದೆಯಾ? ಅತ್ಯುತ್ತಮ ಪ್ರಶ್ನೆ. ಅಪಾಯ ಹೊರಗಿನಿಂದ ಮಾತ್ರವಲ್ಲ, ಒಳಗಿನಿಂದಲೂ ಇದೆ. ಅವರದೇ ಸಿಟ್ಟು ಮತ್ತು ಆತುರದಿಂದ ಕೈಗೆ ಬಂದ ಒಳ್ಳೆಯ ಅವಕಾಶಗಳನ್ನು ಹಾಳು ಮಾಡಿಕೊಳ್ಳುವ ಅಪಾಯವೂ ಇದೆ ಅಂತ ಈ ಮೂಲ ಎಚ್ಚರಿಸುತ್ತೆ. ಓ ಸರಿ. ಅವರ ನೇರ ನುಡಿ ಕೆಲವರಿಗೆ ಅಹಂಕಾರದಂತೆ ತೋರಿ ಗುಪ್ತ ಶತ್ರುಗಳನ್ನು ಸೃಷ್ಟಿಸಬಹುದು. ಅಂದ್ರೆ ಒಂದು ಕಡೆ ನಂಬಿದವರಿಂದ ಮೋಸ, ಇನ್ನೊಂದು ಕಡೆ ತಮ್ಮದೇ ಆಕ್ರಮಣಕಾರಿ ಸ್ವಭಾವದಿಂದಾಗಿ ಸಮಸ್ಯೆ. ಇದು ಒಂಥರ ಡಬಲ್ ಎಡ್ಜ್ ಸ್ವಾರ್ಡ್ ಇದ್ದಾಗೆ. ಹಾಗಾದ್ರೆ ಈ ಗಂಭೀರ ಸಮಸ್ಯೆಗಳಿಂದ ಪಾರಾಗಲು ದಾರಿಯೇ ಇಲ್ವಾ? ಪರಿಹಾರಗಳೇನು? ಖಂಡಿತ ದಾರಿಯಿದೆ. ಈ ಮೂಲದಲ್ಲಿ 4 ಸರಳ ಆದರೆ ಶಕ್ತಿಶಾಲಿ ಪರಿಹಾರಗಳನ್ನು ಸೂಚಿಸಲಾಗಿದೆ. ಇವು ಕೇವಲ ಪೂಜೆಗಳಲ್ಲ, ಪ್ರತಿಯೊಂದಕ್ಕೂ ಒಂದು ನಿರ್ದಿಷ್ಟ ಉದ್ದೇಶವಿದೆ. ಮೊದಲನೇದು ಯಾವುದು? ಮೊದಲನೆಯದು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನಿಗೆ ಪೂಜೆ ಮಾಡುವುದರಿಂದ ಶತ್ರುಭಯ ಮತ್ತು ಕೋಪ ಕಡಿಮೆಯಾಗುತ್ತೆ ಅಂತ ಹೇಳಲಾಗಿದೆ. ಒಂದು ನಿಮಿಷ, ಶತ್ರುಭಯ ಕಡಿಮೆಯಾಗುತ್ತೆ ಅಂದ್ರೆ ಹೇಗೆ? ಸುಬ್ರಹ್ಮಣ್ಯನ ಪೂಜೆಗೂ ನಮ್ಮ ಕೋಪಕ್ಕೂ ಏನ್ ಸಂಬಂಧ? ಇದನ್ನ ಸ್ವಲ್ಪ ಸರಳವಾಗಿ ಹೇಳ್ತೀರಾ? ಖಂಡಿತ. ಪೌರಾಣಿಕವಾಗಿ ಸುಬ್ರಹ್ಮಣ್ಯ ದೇವಸೇನಾಪತಿ. ಆತ ಶಕ್ತಿ, ಧೈರ್ಯ ಮತ್ತು ಯುದ್ಧತಂತ್ರದ ಪ್ರತೀಕ. ಆತ ಶಕ್ತಿಯನ್ನ ನಿಯಂತ್ರಿತವಾಗಿ ಧರ್ಮಕ್ಕಾಗಿ ಬಳಸ್ತಾನೆ. ಹಾಗಾಗಿ ಆತನ ಪೂಜೆ ಮಾಡೋದ್ರಿಂದ ನಮ್ಮೊಳಗಿನ ಆಕ್ರಮಣಕಾರಿ ಶಕ್ತಿಯನ್ನ ಅಂದ್ರೆ ಕೋಪವನ್ನ ನಿಯಂತ್ರಿಸಿ ಧನಾತ್ಮಕವಾಗಿ ಬಳಸುವ ಮನೋಬಲ ಬರುತ್ತದೆ ಎಂಬ ನಂಬಿಕೆ. ಶತ್ರುಗಳು ಅಂದ್ರೆ ಕೇವಲ ಹೊರಗಿನವರಲ್ಲ, ನಮ್ಮೊಳಗಿನ ಕೋಪ, ಅಹಂಕಾರದಂತಹ ಶತ್ರುಗಳನ್ನು ಜಯಿಸಲು ಇದು ಸಹಾಯ ಮಾಡುತ್ತೆ. ಇದು ಬಹಳ ಅರ್ಥಪೂರ್ಣವಾಗಿದೆ. ಎರಡನೇ ಪರಿಹಾರ? ಎರಡನೇದು ಹನುಮಂತನ ಆರಾಧನೆ. ಮೇಷರಾಶಿಯವರಿಗೆ ಆಂಜನೇಯನೇ ಬೆನ್ನೆಲುಬು ಅಂತ ಹೇಳುತ್ತಾ ಹನುಮಾನ್ ಚಾಲೀಸ ಪಠಿಸೋದ್ರಿಂದ ಮಾನಸಿಕ ಧೈರ್ಯ ಮತ್ತು ಯಾವುದೇ ಸಂಕಷ್ಟವನ್ನು ಎದುರಿಸುವ ಶಕ್ತಿ ಬರುತ್ತದೆ ಅಂತ ತಿಳಿಸಲಾಗಿದೆ. ಓಕೆ. ನಂಬಿಕೆ ದ್ರೋಹದಂತಹ ಆಘಾತಗಳನ್ನ ತಡೆಕೊಳ್ಳಲು ಇದು ಮಾನಸಿಕ ಸ್ಥೈರ್ಯ ನೀಡುತ್ತೆ. ಮೂರನೇ ಪರಿಹಾರ ದಾನ ಧರ್ಮದ ಬಗ್ಗೆ ಇರಬೇಕು. ಹೌದು. ಬಡವರಿಗೆ ಅನ್ನದಾನ, ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರ ನೀಡೋದ್ರಿಂದ ಕರ್ಮದೋಷಗಳು ಕಳೆಯುತ್ತವೆ ಅನ್ನೋದು ಮೂರನೇ ಪರಿಹಾರ. ಆದರೆ ಇಲ್ಲೂ ಒಂದು ಎಚ್ಚರಿಕೆ ಇದೆ. ಏನು? ಮೋಸ ಹೋಗುವ ಸಾಧ್ಯತೆ ಇರೋದ್ರಿಂದ ದಾನವಾಡುವಾಗಲೂ ಸರಿಯಾದ ವ್ಯಕ್ತಿ ಅಥವಾ ಸಂಸ್ಥೆಯನ್ನ ಗುರುತಿಸಿ ಮಾಡಬೇಕು. ಮತ್ತು ಕೊನೆಯದಾಗಿ ನಾಲ್ಕನೆಯದು ಸೂರ್ಯ ನಮಸ್ಕಾರ. ಸೂರ್ಯ ತೇಜಸ್ಸು, ಆತ್ಮವಿಶ್ವಾಸ ಮತ್ತು ಆರೋಗ್ಯದ ಕಾರಕ. ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ಬಿಡುವುದರಿಂದ ಅಥವಾ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಚೈತನ್ಯ, ಆರೋಗ್ಯ ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಜಯ ಸಿಗುತ್ತೆ. ಇದು ಶಿಸ್ತು ಮತ್ತು ದೈಹಿಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಒಟ್ಟಿನಲ್ಲಿ ಹೇಳೋದಾದರೆ 2026 ಮೇಷರಾಶಿಯವರಿಗೆ ತಮ್ಮ ಸಾಮ್ರಾಜ್ಯವನ್ನ ಕಟ್ಟುವ ಸಮಯ ಅನ್ನೋದು ನಿಜ. ಅವಕಾಶಗಳು ಸಮುದ್ರದಷ್ಟು ವಿಶಾಲವಾಗಿವೆ.
ಆದರೆ ಅದೇ ಸಮಯದಲ್ಲಿ ನಂಬಿಕೆ ದ್ರೋಹ ಮತ್ತು ತಮ್ಮದೇ ಸ್ವಭಾವದ ಬಗ್ಗೆ ಎಚ್ಚರಿಕೆಯ ಹಡಗಿನಲ್ಲಿ ಪ್ರಯಾಣಿಸಬೇಕು. ಹೌದು. ಈ ಸಂಪೂರ್ಣ ಚರ್ಚೆಯು ನನ್ನಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಈ ವಿಶ್ಲೇಷಣೆಯಲ್ಲಿ ಬರುವ ಬಹುತೇಕ ಎಲ್ಲಾ ಸಮಸ್ಯೆಗಳನ್ನ ಗಮನಿಸಿ, ವೃತ್ತಿಯಲ್ಲಿ ಮೇಲಧಿಕಾರಿಗಳ ಜೊತೆಗಿನ ಜಗಳ, ಸಂಬಂಧದಲ್ಲಿ ಹಠಮಾರಿತನ, ಆರೋಗ್ಯದಲ್ಲಿ ಕೋಪದಿಂದ ಬರುವ ಬಿಪಿ, ಹೂಡಿಕೆಯಲ್ಲಿ ಆತುರ. ಹೌದು. ಇವೆಲ್ಲದರ ಮೂಲ ಕಾರಣ ಮೇಷರಾಶಿಯವರ ಕೋಪ ಮತ್ತು ಆತುರದ ಸ್ವಭಾವಕ್ಕೆ ಸಂಬಂಧಿಸಿದೆ. ಹಾಗೆಯೇ ಪರಿಹಾರಗಳು ಕೂಡ ಕೋಪವನ್ನ ನಿಯಂತ್ರಿಸಲು, ಧೈರ್ಯವನ್ನ ಹೆಚ್ಚಿಸಲು ಮತ್ತು ಶಿಸ್ತನ್ನ ತರಲು ಸೂಚಿಸಲಾಗಿದೆ. ಹಾಗಾದ್ರೆ ಇದರ ಅಂತಿಮ ಒಳನೋಟ ಏನು? ಇಲ್ಲಿ ನೀಡಲಾಗುತ್ತಿರುವ ಪ್ರಮುಖ ಸಂದೇಶ ಗ್ರಹಗಳ ಸ್ಥಿತಿಗಿಂತ ಹೆಚ್ಚಾಗಿ ವ್ಯಕ್ತಿಯು ತನ್ನ ಸ್ವಭಾವದ ಮೇಲೆ ಹಿಡಿತ ಸಾಧಿಸುವುದರಲ್ಲೇ ಇದೆ. ಗ್ರಹಗಳು ಅತ್ಯುತ್ತಮ ಅವಕಾಶಗಳನ್ನು ತಂದು ಮುಂದಿಡಬಹುದು. ಆದರೆ ಆ ಅವಕಾಶಗಳನ್ನು ಯಶಸ್ಸಾಗಿ ಪರಿವರ್ತಿಸಿಕೊಳ್ಳುವುದು ಅಥವಾ ತಮ್ಮದೇ ಸ್ವಭಾವದಿಂದ ಹಾಳುಮಾಡಿಕೊಳ್ಳುವುದು ಅದು ಸಂಪೂರ್ಣವಾಗಿ ಅವರ ಕೈಯಲ್ಲೇ ಇದೆ. ಹಾಗಾದ್ರೆ ಇದು ಭವಿಷ್ಯವಾಣಿಗಿಂತ ಹೆಚ್ಚಾಗಿ ಆತ್ಮಾವಲೋಕನಕ್ಕೆ ಒಂದು ಕರೆ. ಖಂಡಿತ ಇದು ಆಲೋಚಿಸಬೇಕಾದ ವಿಷಯ.